ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಭೂಗೋಳಶಾಸ್ತ್ರ ತರಗತಿಗಳಿಗೆ ಸ್ವಾಗತ. ನಾವು ಯುರೋಪ್ ಖಂಡದ ಬಗ್ಗೆ ಈಗಾಗಲೇ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಇದು ಯುರೋಪ್ ಖಂಡದ ಅಧ್ಯಾಯದ 2ನೇ ಭಾಗ. ಈ ಭಾಗದಲ್ಲಿ ನಾವು ಯುರೋಪ್ ಖಂಡಕ್ಕೆ ಸಂಬಂಧಿಸಿರುವಂತಹ ಹಲವಾರು ವಿಶೇಷತೆಗಳನ್ನು, ಸ್ಪೆಷಲಿ ಈಗ ಹೇಳ್ಬೇಕಂತ ಅಂದರೆ ಅಲ್ಲಿ ವ್ಯವಸಾಯ, ಹೈನುಗಾರಿಕೆ ಹಾಗೂ ಅಲ್ಲಿನ ಜನಸಂಖ್ಯೆ, ಕೈಗಾರಿಕೆಗಳು ಇವೆಲ್ಲವುಗಳ ಬಗ್ಗೆ ಇವತ್ತು ತಿಳ್ಕೊತಾ ಹೋಗ್ತೀವಿ. ಹಾಗಿದ್ರೆ ನೋಡೋಣವಾ ಈ ಅಧ್ಯಾಯದಲ್ಲಿ ಏನೇನು ತಿಳ್ಕೊತೀವಿ ಅಂತ. ಇವತ್ತಿನ ಅಧ್ಯಾಯದಲ್ಲಿ ನಾವು ಏನೇನನ್ನು ತಿಳ್ಕೊತಾ ಹೋಗ್ತೀವಿ. ಇವತ್ತಿನ ಅಧ್ಯಾಯದಲ್ಲಿ ನೀವು ಗಳಿಸುವಂತಹ ಸಾಮರ್ಥ್ಯಗಳು ನೋಡಿ ಈ ರೀತಿ ಇದೆ. ಮೊದಲನೇದಾಗಿ ಯುರೋಪ್ನಲ್ಲಿ ಅಥವಾ ಯುರೋಪ್ ಖಂಡದಲ್ಲಿ ನಡೆಸಲಾಗುವಂತಹ ವ್ಯವಸಾಯ, ಅವುಗಳ ಬಗ್ಗೆ ತಿಳ್ಕೊತೀವಿ. ಯುರೋಪಿಯನ್ ಕೈಗಾರಿಕೆಗಳ ಬೆಳವಣಿಗೆ, ಖನಿಜಗಳಿಂದ ನಿರ್ಧಾರವಾಗುವ ಬಗ್ಗೆ ಅರಿಯುವುದು. ಅಂದರೆ ಯಾವ ಖನಿಜ ಯಾವ ಪ್ರದೇಶದಲ್ಲಿ ಸಿಗುತ್ತೆ, ಆ ಪ್ರದೇಶದಲ್ಲಿ ಯಾವ ರೀತಿ ಕೈಗಾರಿಕೆಗಳು ಬೆಳವಣಿಗೆ ಆಗಿದೆ, ಇವುಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಹಾಗೆ ಯುರೋಪಿನ ಅಸಾಮಾನ್ಯ ಜನಸಂಖ್ಯಾ ಹಂಚಿಕೆ, ಒಂದು ಪ್ರದೇಶದಲ್ಲಿ ಜಾಸ್ತಿ ಒಂದು ಪ್ರದೇಶದಲ್ಲಿ ಕಡಿಮೆ, ಇದನ್ನು ನಾವೇನಂತ ಕರಿತೀವಿ, ಅಸಾಮಾನ್ಯತೆ ಅಂತ ಕರಿತೀವಿ. ಆ ರೀತಿಯಾದಂತಹ ಜನಸಂಖ್ಯಾ ಹಂಚಿಕೆ ಹಾಗೂ ಜನಸಾಂದ್ರತೆ, ವಲಸೆಗಳನ್ನು ನಿಯಂತ್ರಿಸುವ ಅಂಶಗಳು, ಇವುಗಳೆಲ್ಲವುಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊತಾ ಹೋಗ್ತೀವಿ. ನೋಡೋಣ. ಹಾಗಿದ್ರೆ ಮೊದಲನೇದಾಗಿ ವ್ಯವಸಾಯ. ನಾನು ಯುರೋಪ್ ಖಂಡದ ವ್ಯವಸಾಯದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮಗೆ 2 ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದು ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ವ್ಯವಸಾಯ, ಇದು ನಮ್ಮ ಭಾರತ ದೇಶದಲ್ಲಿ ಕಂಡುಬರುವಂತಹ ವ್ಯವಸಾಯ. ಈ 2 ವ್ಯವಸಾಯಗಳನ್ನು ಹೋಲಿಕೆ ಮಾಡಿ ನೋಡ್ರಿ. ಇಲ್ಲಿ ಯಾವುದಾದ್ರೂ ಸಾಮ್ಯತೆಗಳು ಅಂದರೆ 2 ರೀತಿಯಾದಂತಹ ವ್ಯವಸಾಯಗಳಲ್ಲಿ ಕಾಮನ್ ಆಗಿರುವಂಥದ್ದು ಏನಾದರೂ ಕಂಡು ಬರ್ತಿದೆಯಾ ನೋಡಿ. ಯುರೋಪ್ ಖಂಡದಲ್ಲಿ ಇಲ್ಲಿನ ವ್ಯವಸಾಯದಲ್ಲಿ ಅತಿ ಹೆಚ್ಚು ಪಶುಪಾಲನೆ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಪಶುಗಳನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ, ವ್ಯವಸಾಯ ಮಾತ್ರ ಮಾಡ್ತಾ ಇದ್ದೀವಿ ಹೆಚ್ಚಾಗಿ. ಅರ್ಥ ಆಯ್ತಲ್ವಾ? ಅದೇ ಡಿಫ್ರೆನ್ಸ್ ನಮಗೂ ಮತ್ತು ಯುರೋಪಿಯನ್ ಖಂಡಕ್ಕಿರುವಂತಹ ಡಿಫ್ರೆನ್ಸ್ ಇದು. ಯುರೋಪಿಯನ್ ಖಂಡ ಇಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಅತಿ ಹೆಚ್ಚಾಗಿದೆ ಅಂತ ನಮಗೆ ಗೊತ್ತು. ನಾವೀಗಾಗಲೇ ಇದನ್ನು ತಿಳ್ಕೊಂಡಿದ್ದೀವಿ. ಅಲ್ಲಿ ಕೈಗಾರಿಕೆಗಳು ಅತಿ ಹೆಚ್ಚು ಬೆಳವಣಿಗೆ ಆಗಿದ್ರೂ ಅವರು ಕೃಷಿ ಅನ್ನೋವಂಥದ್ದನ್ನು ಅಥವಾ ವ್ಯವಸಾಯ ಅನ್ನೋವಂಥದ್ದನ್ನು ಬಿಟ್ಬಿಟ್ಟಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ವ್ಯವಸಾಯನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕೈಗಾರಿಕೆಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಒಂದು ಪಾಠ ಆಗಬೇಕು ಅಲ್ವಾ? ಯಾಕೆ ನಮ್ಮ ದೇಶದಲ್ಲೂ ಕೂಡ ಇದಕ್ಕೆಲ್ಲ ಅವಕಾಶಗಳಿದ್ದಾವೆ. ಇದನ್ನು ನೋಡೋಣ ನಾವು ಮುಂದೆ. ಯುರೋಪ್ ಖಂಡ ಅನ್ನುವಂಥದ್ದು ವಿಶಾಲವಾಗಿದೆ, ಸಮತಟ್ಟಾಗಿದೆ. ಪ್ರಮುಖವಾಗಿ ಸಮತಟ್ಟಾಗಿರ್ಬೇಕು ಯಾವುದೇ ನೆಲ, ಅಲ್ಲಿ ನಾವೇನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂದ್ರೆ. ಹಾಗೆ ಫಲವತ್ತಾದ ಭೂಮಿ ಇದೆ, ಇಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಇದೆ. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದ್ರೆ ನಮಗೆ ಅರ್ಥ ಆಗುವಂಥ ಒಂದು ವಿಷಯ ಏನು, ಈ ಖಂಡ ವ್ಯವಸಾಯಕ್ಕೆ ಅಥವಾ ಕೃಷಿಗೆ ಪೂರಕವಾಗಿದೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಹೊರತುಪಡಿಸಿ, ಅಂದರೆ ಯುರೋಪ್ ಖಂಡದಲ್ಲಿ ಈ ಭಾಗದಲ್ಲಿ ಹಾಗೂ ಈ ಭಾಗದಲ್ಲಿ ಬರುವಂತಹ ಕೆಲವೊಂದು ಪ್ರದೇಶಗಳು, ದ್ವೀಪಗಳನ್ನು ಹೊರತುಪಡಿಸಿ ಯುರೋಪಿನ ಬಹಳಷ್ಟು ದೇಶಗಳು 50ಕ್ಕೂ ಹೆಚ್ಚು ಭಾಗ ಕೃಷಿ ಮಾಡ್ತಿರ್ತಾರೆ. ಹಾಗೇನೇ ಸರಾಸರಿ ಭೂ ಹಿಡುವಳಿ, ಇಲ್ಲಿನ ಜನಗಳ ಬಳಿ ಇರುವಂತಹ ಸರಾಸರಿ ಭೂ ಹಿಡುವಳಿ ಪ್ರತಿಯೊಬ್ಬರ ಮನೆಯಲ್ಲೂ ಅಥವಾ ಪ್ರತಿಯೊಬ್ಬರಿಗೂ ಸುಮಾರಾಗಿ 10 ಹೆಕ್ಟೇರ್ಗಳಷ್ಟು ಭೂಮಿನ ನಾವಿಲ್ಲಿ ಕಾಣ್ಬೋದು. ಆದರೆ ಭಾರತದಲ್ಲಿ ಇದು ತುಂಬ ಕಡಿಮೆ. ನೋಡಿ, ಪಶ್ಚಿಮ ಯುರೋಪಿಯನ್ ದೇಶಗಳಲ್ಲಿ ಮಿಶ್ರ ಬೇಸಾಯ ಅನ್ನುವಂಥದ್ದು ರೂಢಿಯಲ್ಲಿದೆ. ಮಿಶ್ರ ಬೇಸಾಯ ಅಂದರೆ ಏನು, ನಾವು ಮುಂದೆ ಇದನ್ನು ತಿಳ್ಕೊತೀವಿ. ನೋಡ್ರಿ, ಕೃಷಿ ಭೂಮಿಯನ್ನು ದನಗಳ ಮೇವಿಗಾಗಿ, ಬೆಳೆಗಳನ್ನು ಬೆಳೆಯಲು, ಅಂದರೆ ಇವರು ಹಸುಗಳನ್ನು ಸಾಕ್ತಾರೆ, ಅವುಗಳನ್ನು ಕೃಷಿಯಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ದನಗಳ ಮೇವಿಗಾಗಿ ಇವರೇನು ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. ಆ ದನಗಳಿಂದ ಬರುವಂತಹ ಹಾಲು ಹಾಗೂ ಮಾಂಸವನ್ನು ಇವರು ಉಪಯೋಗಿಸ್ತಾರೆ. ಹಾಗೇನೇ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ, ಹಂದಿ ಸಾಕಾಣಿಕೆ ಮಾಡೋದಕ್ಕೆ, ಹಾಗೆ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯೋದಕ್ಕೆ ಉಪಯೋಗಿಸ್ಕೊತಾರೆ ಇಲ್ಲಿನ ಭೂಮಿಯನ್ನು. ಆಹಾರ ಧಾನ್ಯಗಳನ್ನು ಬೆಳೆಯುವುದು ಸಹ ಅತ್ಯಂತ ಪ್ರಮುಖವಾಗಿರುತ್ತದೆ.
ಆಹಾರ ಧಾನ್ಯಗಳನ್ನು ತುಂಬ ಪ್ರಮುಖವಾಗಿ ಬೆಳೀತಾರೆ. ಹಾಗೆ ಸಾಂದ್ರ ವ್ಯವಸಾಯ ರೂಢಿಯಲ್ಲಿರುತ್ತದೆ. ಏನು ಸಾಂದ್ರ ವ್ಯವಸಾಯ ಅಂತ ಅಂದರೆ, ನೋಡಿ ಇಲ್ಲೊಂದು ಪುಟ್ಟದಾದಂತಹ ಒಂದು ಭೂಮಿ ಇದೆ. ಈ ಭೂಮಿನಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಒಂದೇ ಭೂಮಿಯಲ್ಲಿ ಬೆಳೀತಾರೆ. ಹಾಗೆ ಪಶುಪಾಲನೆಯನ್ನು ಜೊತೆಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ನಾವೇನಂತ ಕರಿತೀವಿ? ಮಿಶ್ರ ಬೇಸಾಯ ಅಂತ ಕರಿತೀವಿ. ಸಾಂದ್ರ ಬೇಸಾಯ ಅಂತ ಕೂಡ ಕೆಲವೊಮ್ಮೆ ಕರೀತಾರೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಮಿಶ್ರ ಬೇಸಾಯ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ನೋಡ್ರಿ, ಮಿಶ್ರ ಬೇಸಾಯ ಎಂದರೆ ಸಾಮಾನ್ಯವಾಗಿ ಬೇಸಾಯದ ಜೊತೆಗೆ ಪಶುಪಾಲನೆ, ಹೈನುಗಾರಿಕೆ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ಜಮೀನಿನಲ್ಲಿ ಬೆಳೆಯುವುದು. ಏನಿದ್ರರ್ಥ? ನಮಗೆ ಸಿಗುವಂತಹ ಭೂಮಿನ ಕೇವಲ ಆಹಾರ ಬೆಳೆಗಳನ್ನು ಬೆಳೆಯೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳದಲ್ಲೇ ಆ ಭೂಮಿನಲ್ಲಿ ನಾವು ಪಶುಗಳಿಗೋಸ್ಕರ ಅತಿ ಹೆಚ್ಚು ಮೇವನ್ನು ಬೆಳೆಯುವಂಥದ್ದು, ಪಶುಗಳನ್ನು ಸಾಕುವಂಥದ್ದು, ಆ ಪಶುಗಳಿಂದ ಬರುವಂತಹ ಹೈನುಗಾರಿಕೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗೆ ಪಶುಗಳು ಅಂತ ಅಂದರೆ ಕೇವಲ ಹಸುಗಳು, ಎತ್ತುಗಳು ಮಾತ್ರ ಅಲ್ಲ. ಇಲ್ಲಿ ಕುರಿಗಳನ್ನು ಸಾಕಾಣಿಕೆ ಮಾಡುವಂಥದ್ದು, ಹಂದಿಗಳನ್ನು ಸಾಕಾಣಿಕೆ ಮಾಡುವಂಥದ್ದು, ಕೋಳಿಗಳನ್ನು ಸಾಕಾಣಿಕೆ ಮಾಡುವಂಥದ್ದು, ಇದೆಲ್ಲನೂ ನಾವು ನೋಡ್ಬೋದು. ಇದನ್ನು ಏನಂತ ಕರಿತೀವಿ? ಮಿಶ್ರ ಬೇಸಾಯ ಅಂತ ಕರಿತೀವಿ. ಹಾಗೆ ತಮಗೆ ಸಿಕ್ಕಿರುವಂತಹ ಭೂಮಿನಲ್ಲಿ ಅದು ಕಡಿಮೆ ಇದ್ದರೂ ಪರವಾಗಿಲ್ಲ, ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ಬೆಳಿಬೇಕು. ಆಗ ಯಾವುದೋ ಒಂದು ಬೆಳೆನಲ್ಲಿ ಲಾಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ, ಆಗ ಇನ್ನೊಂದು ಬೆಳೆನಲ್ಲಿ ನಮಗೆ ಪ್ರಾಫಿಟ್ ಆಗುವಂಥದ್ದು, ಯಾವುದಾದ್ರೂ ಇನ್ನೊಂದು ಬೆಳೆನಲ್ಲಿ ನಮಗೆ ಲಾಭ ಸಿಗುವಂಥದ್ದನ್ನು ನಾವು ನೋಡ್ಬೋದು ಅಲ್ವಾ? ಹಾಗೆ ಭಾರತದಲ್ಲಿ ಮಿಶ್ರ ಬೇಸಾಯಕ್ಕೆ ಅತಿ ಹೆಚ್ಚಿನ ಅನುಕೂಲತೆಗಳಿದ್ದಾವೆ. ನಮ್ಮ ಭಾರತದ ರೈತರು ಅವರು ಮಿಶ್ರ ಬೇಸಾಯನ ಕೈಗೊಂಡಿದ್ದಾರಾ? ಹೆಚ್ಚಾಗಿ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾವು ಯುರೋಪಿಯನ್ ಖಂಡಕ್ಕೆ ಬರೋಣ. ಯುರೋಪಿಯನ್ ಖಂಡದಲ್ಲಿ ನಾವೇನು ನೋಡ್ತೀವಿ? ಮೆಡಿಟರೇನಿಯನ್ ವಾಯುಗುಣವುಳ್ಳ ದಕ್ಷಿಣ ಯುರೋಪಿನ ವ್ಯವಸಾಯವೇ ಬೆಳೆಯಾಗಿರುತ್ತದೆ. ಅಂದರೆ ಅಲ್ಲಿ ದಕ್ಷಿಣ ಯುರೋಪಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಬೆಳೀತಾರೆ. ಅಲ್ಲಿ ಏಕಧಾನ್ಯ ಬೆಳೆ, ಹಣ್ಣು, ತರಕಾರಿ, ಸಾಗುವಳಿ ಮತ್ತು ಜಾನುವಾರು ಸಾಕಾಣಿಕೆಯ ಸಂಯೋಜನೆನ ನಾವು ನೋಡ್ತೀವಿ. ವ್ಯವಸಾಯ ಏನಿದೆ ಅದು ಮಾರುಕಟ್ಟೆಯನ್ನು ಅವಲಂಬಿಸಿರುತ್ತದೆ. ಸೊ ಮಾರುಕಟ್ಟೆ ಯಾವುದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆಯೋ ಅದನ್ನು ಇಲ್ಲಿನ ಜನ ಹೆಚ್ಚು ಬೆಳೀತಾರೆ. ನಗರ ಪ್ರದೇಶಗಳಿಗೆ ಸಮೀಪದ ಭಾಗಗಳಲ್ಲಿ ವಾಣಿಜ್ಯ ಹಾಗೂ ಉತ್ತಮ ಸಂಘಟಿತ ವ್ಯವಸಾಯ ಕಂಡುಬರುತ್ತದೆ. ನಮ್ಮ ದೇಶದಲ್ಲಿ 50ಕ್ಕಿಂತ ಹೆಚ್ಚು % ಜನ ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದ್ದಾರೆ. ಆದರೆ ಇಲ್ಲಿ 10% ಜನ ಮಾತ್ರ ವ್ಯವಸಾಯನ ಮಾಡಿ ಅವರ ಇಡೀ ಖಂಡಕ್ಕಾಗುವಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಲ್ಲಿ ನೋಡಿ, ಒಂದು ಕೃಷಿ ಜಮೀನಿದೆ, ಅಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಬದಲಾಗಿ ಹಸಿರು ಹುಲ್ಲು ಇದೆ. ಇಲ್ಲಿ ಪ್ರಾಣಿಗಳಿಗೆ ಅತಿ ಹೆಚ್ಚು ಮೇವು ಸಿಗುತ್ತೆ. ಈ ಮೇವುಗಳನ್ನು ಬಳಸಿಕೊಂಡು ಇಲ್ಲಿನ ಮೇವನ್ನು ತಿಂದಂತಹ ಹಸುಗಳು ಅತಿ ಹೆಚ್ಚು ಹಾಲನ್ನು ಕೊಡುತ್ತವೆ. ಆ ಹಾಲನ್ನು ಉಪಯೋಗಿಸ್ಕೊಂಡು ನೀವು ಪಕ್ಕದಲ್ಲೇ ಇದೆ ನೋಡಿ, ಆ ಜಮೀನಿನ ಪಕ್ಕದಲ್ಲಿ ಒಂದು ದೊಡ್ಡದಾದಂತಹ ಒಂದು ಡೈರಿ ಫಾರಮ್ ಇದೆ. ಆ ಡೈರಿ ಫಾರಮಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟ ವಿವಿಧ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ ಹಾಗೂ ಅದನ್ನು ತಮ್ಮ ಸಮೀಪ ಇರುವಂತಹ ಕೆಲವು ಮಾರುಕಟ್ಟೆಗಳಿಗೆ ಕಳಿಸ್ತಾರೆ. ಇದರಿಂದ ಅಲ್ಲಿನ ರೈತರು ಅತಿ ಹೆಚ್ಚು ಆದಾಯನ ಗಳಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟನ್ನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಯಾವುದೇ ಒಂದು ವಿಷಯನ ಅಧ್ಯಯನ ತಿಳ್ಕೊಂಡ್ಮೇಲೆ ನಿಮ್ಮದೇ ಆದಂಥ ಕೆಲವೊಂದು ಕರ್ತವ್ಯಗಳಿರುತ್ತೆ ಅಲ್ವಾ ಮಕ್ಕಳೇ? ಏನೀಗ ಈ ಅಧ್ಯಯನ ತಿಳ್ಕೊಳ್ಳೋದ್ರಿಂದ ನಿಮ್ಗೇನು ಉಪಯೋಗ ಆಗುತ್ತೆ ನೋಡಿ. ನಿಮ್ಮ ಮನೆ ಸುತ್ತಮುತ್ತ ಯಾರಾದರೂ ಕೃಷಿಯಲ್ಲಿ ತೊಡಗಿದ್ರೆ ಅಥವಾ ಕೃಷಿ ಮಾಡ್ತಾ ಇದ್ದರೆ ಅವರಿಗೆ ಮಿಶ್ರ ಬೇಸಾಯ ಅಂದರೆ ಏನು, ಅದರ ಲಾಭಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅವರು ಮಿಶ್ರ ಬೇಸಾಯನ ಅಳವಡಿಸ್ಕೋಬೋದು, ಲಾಭ ಪಡಿಬೋದು ರೈತರು ಅಲ್ವಾ? ಹಾಗೆ ನೋಡಿ, ಈಗ ಯುರೋಪ್ ಖಂಡದಲ್ಲಿ ಮೇಲ್ಮೈ ಲಕ್ಷಣ, ಮಣ್ಣು, ವಾಯುಗುಣ, ಮಾರುಕಟ್ಟೆ ಮತ್ತು ಕೃಷಿ ಕಾರ್ಮಿಕರು ಎಲ್ಲೆಲ್ಲಿ ಸಿಗ್ತಾರೋ ಆ ಭಾಗಗಳಲ್ಲಿ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಮೇಲ್ಮೈ ಲಕ್ಷಣ ಇರುತ್ತೋ, ಮಣ್ಣು ಸಿಗುತ್ತೋ, ವಾಯುಗುಣ ಇರುತ್ತೋ ಆ ರೀತಿಯಾದಂತಹ ಬೆಳೆಗಳನ್ನು ಮಾತ್ರ ಬೆಳೀತಾ ಹೋಗ್ತಾರೆ. ನೋಡಿ, ನಾನು ನಿಮಗಿಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ತೋರಿಸಿರುವಂಥದ್ದು ಗೋಧಿ. ಇಲ್ಲಿ ಗೋಧಿ ಎಲ್ಲೆಲ್ಲಿ ಬೆಳೀತಾರೆ ಅಂತ ಅಂದರೆ ಯಾವ ದೇಶದಲ್ಲಿ ಗೋಧಿ ಬೆಳೆಯೋದಕ್ಕೆ ಅನುಕೂಲತೆಗಳಿದೆಯೋ ಅಲ್ಲಿ ಮಾತ್ರ ಬೆಳೀತಾರೆ. ಎಲ್ಲ ಜಮೀನಲ್ಲೂ ಒಂದೇ ಥರ ಬೆಳೆನ ಬೆಳೆಯೋದಿಲ್ಲ. ಹಾಗೆ ನೋಡಿ, ಗೋಧಿ ಬೆಳೆಯುವಂತಹ ಪ್ರಮುಖ ಪ್ರದೇಶಗಳು. ಯುರೋಪಿನ ಪ್ರಮುಖ ಆಹಾರ ಬೆಳೆ ಯಾವುದು? ಗೋಧಿ. ಇದನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ? ಪ್ಯಾರಿಸಲ್ಲಿ ಬೆಳೀತಾರೆ. ಪ್ಯಾರಿಸಲ್ಲಿರುವಂತಹ ಮೈದಾನಗಳಲ್ಲಿ ಬೆಳೀತಾರೆ. ಯುರೋಪ್ ಮಹಾ ಮೈದಾನದಲ್ಲಿ ಬೆಳೀತಾರೆ. ಹಂಗೇರಿಯಲ್ಲಿ ಬೆಳೀತಾರೆ. ತಗ್ಗು ಪ್ರದೇಶಗಳು ಇರುವಂತಹ ಕಡೆ ಹೆಚ್ಚಾಗಿ ಗೋಧಿನ ನಾವು ನೋಡ್ಬೋದು. ಹಾಗೆ ಇಟಲಿಯ ಪೋ ನದಿ ಬಯಲುಗಳು ಯುರೋಪಿನ ಗೋಧಿ ಉತ್ಪಾದಿಸುವ ಪ್ರಮುಖ ಪ್ರದೇಶಗಳು ಅಂತ ಹೇಳ್ಬೋದು.
ಈಗ ನಿಮ್ಗೆ ಯಾರಾದರೂ ಕೇಳ್ಬೋದು, ಯುರೋಪ್ ಒಂದು ಖಂಡದ ಮ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಗೋಧಿ ಬೆಳೆಯನ್ನು ಎಲ್ಲೆಲ್ಲಿ ಬೆಳೀತಾರೆ ಗುರ್ತು ಮಾಡಿ ಅಂತ. ಆಗ ನೀವೇನು ಮಾಡಬೇಕು ನೋಡಿ, ಈ ರೀತಿ ಗುರ್ತು ಮಾಡಬೇಕು. ಎಲ್ಲೆಲ್ಲಿ ನೀವು ಗೋಧಿ ತೆನೆಯ ಸಿಂಬಲ್ ನೋಡಿದ್ರಿ ಅಲ್ಲೆಲ್ಲನೂ ಹೆಚ್ಚಾಗಿ ಗೋಧಿ ಬೆಳೀತಾರೆ ಅಂತ ಅರ್ಥ ಮಾಡ್ಕೋಬೇಕು. ಮುಂದಿಂದು ಮೆಕ್ಕೆಜೋಳ. ಮೆಕ್ಕೆಜೋಳ ಅಂದರೆ ಎರಡನೇ ಪ್ರಮುಖವಾದ ಏಕಧಾನ್ಯ ಬೆಳೆ ಎಲ್ಲಿ? ಯುರೋಪ್ ಖಂಡದಲ್ಲಿ. ಇದನ್ನು ಎಲ್ಲೆಲ್ಲಿ ಬೆಳೀತಾರೆ? ಜರ್ಮನಿ, ಫ್ರಾನ್ಸ್, ಇಟಲಿ, ಹಂಗೇರಿ, ರುಮೇನಿಯಾ ಮತ್ತು ಸ್ಪೇನ್ ಈ ಎಲ್ಲ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ. ನಾವು ಈ ಭೂಪಟದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂತ ಗುರುತು ಮಾಡೋಣ. ನೋಡಿ, ಇಲ್ಲೆಲ್ಲ ಬೆಳೀತಾರೆ. ಹಾಗೆ ರೈ ಅನ್ನುವಂಥದ್ದು ಒಂದು ಬೆಳೆ. ಇದನ್ನ ಹೆಚ್ಚಾಗಿ ಬ್ರೆಡ್ ಮತ್ತು ಮದ್ಯಗಳ ತಯಾರಿಕೆಗೆ ಬಳಸ್ತಾರೆ. ಇದನ್ನೆಲ್ಲೆಲ್ಲಿ ಬೆಳೀತಾರೆ? ಪೋಲ್ಯಾಂಡ್, ಜರ್ಮನಿ, ಜೆಕ್, ಯುಗೋಸ್ಲೋವಿಯಾದ ಗಣರಾಜ್ಯಗಳು ಪ್ರಮುಖವಾಗಿ ರೈ ಉತ್ಪಾದಿಸುವಂತಹ ದೇಶಗಳು. ನೋಡ್ರಿ, ಈ ಚಿತ್ರದಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ಚಿತ್ರ ರೈ ಬೆಳೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಬಾರ್ಲಿ ಅನ್ನುವಂಥದ್ದನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ಇದನ್ನು ಎಲ್ಲಿ ಉತ್ಪಾದನೆ ಮಾಡ್ತಾರೆ? ಬಾರ್ಲಿನ ಪ್ರಮುಖವಾಗಿ ಇಡೀ ಯುರೋಪ್ ಖಂಡದಲ್ಲಿ ಉತ್ಪಾದನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಹೇಗೆ ರಾಗಿಯನ್ನು ತಿಂತೀವೋ ಅಲ್ಲಿನ ಜನ ಬಾರ್ಲಿಯನ್ನು ಅಷ್ಟೇ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆ ಮೂರನೇದಾಗಿ ನಿಮಗೆ ಕಾಣಿಸ್ತಾ ಇರುವಂತಹ ಚಿತ್ರ ಓಟ್ಸ್. ಇದನ್ನು ನೀವು ಕೆಲವೊಬ್ಬರಾದ್ರೂ ತಿಂದಿರ್ತೀರಾ, ಕೆಲವೊಬ್ಬರಾದ್ರೂ ಉಪಯೋಗಿಸಿರ್ತೀರಾ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಯುರೋಪಲ್ಲಿ ಹೆಚ್ಚಾಗಿ ಬೆಳೀತಾ ಹೋಗ್ತಾರೆ. ಭತ್ತ, ಇದನ್ನು ಅಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿ ಬೆಳೆಯೋದಿಲ್ಲ. ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ದೇಶ ಯಾವುದು? ಚೈನಾ ಮತ್ತು ಇಂಡಿಯಾ. ಇಲ್ಲಿ ಹೆಚ್ಚಾಗಿ ಭತ್ತ ಬೆಳೀತಾರೆ. ಯುರೋಪಲ್ಲಿ ಕೂಡ ಭತ್ತವನ್ನು ಕಡಿಮೆ ಪ್ರಮಾಣದಲ್ಲಿ ಬೆಳೀತಾರೆ ಹಾಗೂ ಇದು ಬೇಸಿಗೆ ಬೆಳೆಯಾಗಿರುತ್ತೆ. ಅರ್ಥ ಆಯ್ತಾ? ಈಗ ಗಡ್ಡೆ ಬೆಳೆಗಳು. ಈಗ ನಾವು ಏಕಧಾನ್ಯ ಬೆಳೆಗಳನ್ನು ನೋಡಿದ್ವಿ, ಈಗ ಗೆಡ್ಡೆ ಬೆಳೆಗಳನ್ನು ನೋಡೋಣ. ಗೆಡ್ಡೆ ಬೆಳೆಗಳಲ್ಲಿ ಪ್ರಮುಖವಾಗಿ ಯಾವುದಾವುದು? ಸಕ್ಕರೆ ಗೆಡ್ಡೆ, ಸಕ್ಕರೆ ತಯಾರಿಕೆಗೆ ಉಪಯೋಗಿಸುವಂತಹ ಸಕ್ಕರೆ ಗೆಡ್ಡೆ. ಇದನ್ನು ದನಗಳಿಗೆ ಆಹಾರ ರೂಪದಲ್ಲಿ ಕೂಡ ಕೊಡ್ತಾರೆ. ನೋಡಿದ್ದೀರಾ ನೀವು ಈ ಥರದ್ದನ್ನು? ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಮೊದಲನೇ ಚಿತ್ರ ಅದೇ ಸಕ್ಕರೆ ಗೆಡ್ಡೆ. ಎರಡನೇದಾಗಿ ಯುರೋಪ್ನಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಟಾಟೆ, ಅಂದರೆ ನಿಮಗೆ ಗೊತ್ತಾಗಲ್ಲ ಅನ್ಕೊತೀನಿ ಅಲ್ವಾ, ಬಟಾಟೆ ಅಂದರೆ ಏನು? ಆಲೂಗಡ್ಡೆ. ಇದನ್ನು ಹೆಚ್ಚಾಗಿ ಯುರೋಪ್ ಖಂಡದಲ್ಲಿ ಉತ್ಪಾದನೆ ಮಾಡ್ತಾರೆ. ಎಲ್ಲೆಲ್ಲಿ ಮಾಡ್ತಾರೆ? ಕೇಂದ್ರ ಮತ್ತು ಪೂರ್ವ ಯುರೋಪ್ ಮೈದಾನಗಳಲ್ಲಿ ಬೆಳೀತಾ ಹೋಗ್ತಾರೆ. ಹಾಗೆ ಅಗಸೆ ಅನ್ನುವಂಥದ್ದು ಒಂದು ನಾರು ಬೆಳೆ. ನಮ್ಮ ಭಾರತದಲ್ಲಿ ನಾವು ಸೆಣಬನ್ನು ಬೆಳಿತೀವಲ್ವ ಗೋಣಿಚೀಲ ಮಾಡೋದಕ್ಕೆ, ಅದೇ ರೀತಿ ಯುರೋಪ್ನಲ್ಲಿ ಅಗಸೆ ಅನ್ನುವಂತಹ ನಾರು ಬೆಳೆಯನ್ನು ಬೆಳೀತಾರೆ. ಇದನ್ನು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೊತಾರೆ, ಬಟ್ಟೆ ತಯಾರಿಕೆಗಳಲ್ಲಿ ಹಾಗೂ ಬೇರೆ ರೀತಿಯಾದಂಥ ಉಪಯೋಗಗಳು ಇದ್ದಾವೆ. ಹಾಗೇನೇ ಯುರೋಪಿನ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ, ಯುರೋಪಲ್ಲಿ ಎಷ್ಟೊಂದು ಪರ್ವತಗಳಿದ್ದಾವೆ, ಎಷ್ಟೊಂದು ಬೆಟ್ಟಗಳಿದ್ದಾವೆ, ಅಲ್ಲಿನ ಇಳಿಜಾರು ಪ್ರದೇಶಗಳಲ್ಲಿ ಏನೇನನ್ನು ಬೆಳೀತಾರೆ? ಆ ಚಿತ್ರಗಳನ್ನು ಗಮನಿಸ್ತಾ ಹೋಗಿ ಒಂದೊಂದನ್ನೇ. ಮೊದಲು ದ್ರಾಕ್ಷಿ ಬೆಳೀತಾರೆ, ಸೇಬು ಅಂದರೆ ಆ್ಯಪಲ್ ಬೆಳೀತಾರೆ, ಅಂಜೂರ, ಕಿತ್ತಳೆ, ನಿಂಬೆ, ದ್ವೀಪ ದ್ರಾಕ್ಷಿ ಇದನ್ನು ಪ್ಲಮ್ ಅಂತ ಕರೀತಾರೆ, ಹಾಗೂ ದಾಳಿಂಬೆ, ಚೆಸ್ಟ್ನಟ್ ಇಷ್ಟು ಬೆಳೆಗಳನ್ನು ಬೆಳೀತಾರೆ. ನೀವು ಆಲ್ಮೋಸ್ಟ್ ಎಲ್ಲ ರೀತಿಯಾದಂತಹ ಹಣ್ಣುಗಳನ್ನು ನೋಡಿರ್ತೀರ. ಈ ದ್ವೀಪ ದ್ರಾಕ್ಷಿ ಅನ್ನುವಂಥದ್ದು ಮಾತ್ರ ಸ್ವಲ್ಪ ಹೊಸದಾಗಿ ಕಾಣುತ್ತೆ ನಮಗೆ, ಹಾಗೂ ಚೆಸ್ಟ್ನಟ್ ಅನ್ನುವಂಥದ್ದು ನಾವು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನೋಡಿರೋದಿಲ್ಲ ಅಲ್ವಾ. ಹಾಗೆ ನೋಡಿ, ಇದೊಂದು ಪುಟ್ಟದಾದಂತಹ ಒಂದು ಚಟುವಟಿಕೆ ನಿಮಗೆ. ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ಹಣ್ಣುಗಳ ಬೇಸಾಯ ನೋಡ್ತೀವಿ ನಾವು. ಯಾಕಿರ್ಬೋದು ನೋಡೋಣ, ಉತ್ತರಗಳನ್ನು ಪಟ್ಟಿ ಮಾಡ್ತೀರಾ? ನಿಮ್ಮ ಶಿಕ್ಷಕರ ಸಹಾಯನ ತಗೋಬೋದು ನೀವು ಇದಕ್ಕೆ. ಹಾಗೆ ಬಲ್ಗೇರಿಯಾ ಅನ್ನುವಂಥ ದೇಶದಲ್ಲಿ ಗುಲಾಬಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಗುಲಾಬಿ ಹೂವುಗಳನ್ನು ಬೆಳೀತಾರೆ. ಹಾಗೂ ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬಲ್ಗೇರಿಯಾ ದೇಶ ತುಂಬ ಪ್ರಸಿದ್ಧವಾಗಿದೆ. ಹಾಗೆ ಹೈನುಗಾರಿಕೆ. ಹೈನುಗಾರಿಕೆ ಅಂದರೆ ಇನ್ನೇನಿಲ್ಲ, ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನು ಒಟ್ಟಿಗೆ ಸೇರಿಸಿ ನಾವು ಹೈನುಗಾರಿಕೆ ಅಂತ ಕರಿತೀವಿ. ಯುರೋಪ್ ಖಂಡದಲ್ಲಿ ಮಿಶ್ರ ಬೇಸಾಯ ಅನ್ನುವಂಥದ್ದು ಜಾರಿಯಲ್ಲಿದೆ. ಅದಕ್ಕೋಸ್ಕರ ಹೈನುಗಾರಿಕೆ ಅತಿ ಹೆಚ್ಚು ಪ್ರಸಿದ್ಧಿ ಹೊಂದಿದೆ. ಹಾಗಿದ್ರೆ ಹೈನುಗಾರಿಕೆ ಪ್ರಸಿದ್ಧಿ ಹೊಂದಕ್ಕೆ ಇರುವಂತಹ ಬೇರೆ ಬೇರೆ ಕಾರಣಗಳು ಯಾವ್ದ್ಯಾವುದು ನೋಡ್ರಿ. ತಂಪಾದ ತೇವಾಂಶ ಭರಿತ ವಾಯುಗುಣ ಮೊದಲನೇದಾಗಿ, ಒಳ್ಳೆ ವಾಯುಗುಣ ಇದೆ. ಅಧಿಕ ಜನಸಾಂದ್ರತೆಯುಳ್ಳ ನಗರಗಳು. ನಗರಗಳಲ್ಲಿ ಹೆಚ್ಚಾಗಿ ಏನು ಉಪಯೋಗಿಸ್ತಾರೆ? ಹೈನುಗಾರಿಕಾ ಉತ್ಪನ್ನಗಳನ್ನು ಉಪಯೋಗಿಸ್ತಾರೆ. ವ್ಯವಸ್ಥಿತ ರಸ್ತೆ ಮತ್ತು ರೈಲು ಸಾರಿಗೆ. ಉತ್ಪನ್ನಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ಇರುವಂತಹ ಸೌಲಭ್ಯಗಳು ಚೆನ್ನಾಗಿದ್ದಾವೆ ಇಲ್ಲಿ. ಅತ್ಯುತ್ತಮ ಜೈವಿಕ ತಂತ್ರಜ್ಞಾನ ಅಭಿವೃದ್ಧಿ. ಹೆಚ್ಚು ಹಾಲು ಕೊಡುವಂತಹ ಹಸುಗಳನ್ನು ಇವರು ಬೆಳೆಸ್ತಾ ಹೋಗ್ತಾರೆ.
ಶೈತ್ಯೀಕರಣ ಅಂದರೆ ಫ್ರಿಡ್ಜ್, ದೊಡ್ಡದಾಗಿರುವಂತಹ ಶೈತ್ಯಾಗಾರಗಳು ಇಲ್ಲಿ ನೋಡ್ಬೋದು ನಾವು. ವಾಣಿಜ್ಯ ಮಾದರಿ ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣ ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡೋ ಥರ ಇಲ್ಲಿ ಹಸುಗಳನ್ನು ಸಾಕೋದಿಲ್ಲ, ಅವುಗಳನ್ನು ತುಂಬ ವೈಜ್ಞಾನಿಕ ರೀತಿಯಲ್ಲಿ ಸಾಕ್ತಾರೆ. ಯಥೇಚ್ಛವಾದ ಮೇವು ಪೂರೈಕೆ, ನಾನು ಈಗಾಗಲೇ ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ದೀನಿ. ಇಲ್ಲಿನ ಹೆಚ್ಚಿನ ಭೂಮಿಯಲ್ಲಿ ಹುಲ್ಲನ್ನೇ ಬೆಳೆಸ್ತಾರೆ ಬೇಕು ಅಂತ. ಯಾಕೆ? ಅದನ್ನು ಹಸುಗಳು ತಿಂದು ಅದರಿಂದ ಲಾಭ ಪಡ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಸ್ವಲ್ಪ ಗಮನಿಸಿ ಈ ಚಿತ್ರನ. ಹಸುಗಳಿಗೆ ಮೇವು ಹಾಕೋದಕ್ಕೆ ಕೂಡ ಒಂದು ಮಷೀನ್ ಇದೆ, ಅದಕ್ಕೂ ಯಂತ್ರಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಹಾಗೆ ಈ ಕೊಟ್ಟಿಗೆ ಮನೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಯಂತ್ರಗಳನ್ನು ಉಪಯೋಗಿಸ್ಕೊತಾರೆ. ಹಾಗಾಗಿ ಇಲ್ಲೇನಾಗಿದೆ, ಹೈನುಗಾರಿಕೆ ಅತಿ ಹೆಚ್ಚು ಸೌಲಭ್ಯಗಳನ್ನು ಹೊಂದಿರೋದ್ರಿಂದ ಲಾಭದಾಯಕ ಇಲ್ಲಿ ಅಂತ ಹೇಳ್ಬೋದು ಅಲ್ವಾ. ಸೊ ಈ ರೀತಿಯಾದಂತಹ ಒಂದು ಕೊಟ್ಟಿಗೆ ಮನೆಯನ್ನು ನಾವು ನಮ್ಮ ಭಾರತದಲ್ಲಿ ನೋಡೋಕ್ಕೆ ಸಾಧ್ಯನಾ? ಹಾಂ, ನೋಡ್ಬೋದು, ಎಲ್ಲೋ ಅಪರೂಪಕ್ಕೆ ನೋಡ್ಬೋದು, ಬಟ್ ಎಲ್ಲ ಕಡೆ ಈ ಥರ ಇರೋದಿಲ್ಲ ಅಲ್ವಾ. ಹಾಂ, ನೋಡಿ ಇಲ್ಲಿ ಸ್ಪೆಷಲ್ ಆಗಿ ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಅತಿ ಹೆಚ್ಚಾಗಿ ಹೈನುಗಾರಿಕೆಯನ್ನು ನಾವು ನೋಡ್ಬೋದು. ಹಾಗೆ ಆ ದೇಶಗಳಲ್ಲೇ ಹೋಲಿಸ್ಕೊಂಡ್ರೆ ಡೆನ್ಮಾರ್ಕ್ ಅನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂಥದ್ದು. ಹಾಗೆ ಇಲ್ಲಿನ ಹೈನುಗಾರಿಕೆ ವಸ್ತುಗಳು ಯಾವುದಾಗಿರ್ಬೋದು ಹೆಚ್ಚಾಗಿ? ನೋಡಿ, ಬೆಣ್ಣೆ, ಗಿಣ್ಣು, ಸಾಂದ್ರೀಕರಿಸಿದ ಹಾಲು, ಕಂಡೆನ್ಸ್ಡ್ ಮಿಲ್ಕ್ ಅಂತಾರಲ್ವ ಅದು, ಹಾಗೆ ಚಾಕ್ಲೇಟ್, ಇವುಗಳನ್ನು ಇವರ ಖಂಡಕ್ಕೆ ಆಗುವಷ್ಟು ಉಪಯೋಗಿಸ್ಕೊಂಡು ಅದನ್ನು ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ದಾರೆ. ನೋಡ್ರಿ, ಹಸುವಿನಿಂದ ಬರುವಂತಹ ಉತ್ಪನ್ನಗಳು. ನಾವು ಕೂಡ ಯುರೋಪಿಯನ್ ಖಂಡದವರಂತೆ ನಮ್ಮ ಹೈನುಗಾರಿಕೆಯನ್ನು ಉತ್ಕೃಷ್ಟಗೊಳಿಸಬಹುದೇ? ಇದೊಂದು ಪ್ರಶ್ನೆ. ಅವ್ರ ಥರ ನಾವು ಹೈನುಗಾರಿಕೆ ಮಾಡ್ಬೋದಾ? ನೋಡಿ, ನಿಮ್ಮ ಶಿಕ್ಷಕರನ್ನು ಹಾಗೂ ಪೋಷಕರನ್ನು ಕೇಳಿ ತಿಳ್ಕೊಳ್ಳಿ. ಮುಂದೆ ನಾವು ನೋಡುವಂಥದ್ದು ಮೀನುಗಾರಿಕೆ. ಮೀನುಗಾರಿಕೆ ಅನ್ನುವಂಥದ್ದು ಇಡೀ ಯುರೋಪಿಯನ್ ಹಿಸ್ಟ್ರಿನಲ್ಲಿ ಕೂಡ ನಾವು ನೋಡ್ಬೋದು. ಮೀನುಗಾರಿಕೆನೇ ಬಳಸ್ಕೊಂಡು ಇವರು ತಮ್ಮ ಆರ್ಥಿಕತೆಯನ್ನು ಸೃಷ್ಟಿಸ್ಕೊಂಡಿದ್ದಾರೆ. ನೋಡಿ, ಪ್ರಮುಖವಾಗಿ ಮೀನುಗಳು ಸಿಗುವಂತಹ ಭಾಗಗಳು ಯಾವುದು? ನೋಡ್ರಿ, ಇಲ್ಲಿದೆಯಲ್ಲ ಉತ್ತರ ಸಮುದ್ರ, ಈ ಭಾಗದಲ್ಲಿ ಅತಿ ಹೆಚ್ಚು ಮೀನು ಇಲ್ಲಿ ಯುರೋಪಿಯನ್ ಖಂಡದವರಿಗೆ ಸಿಗುತ್ತೆ. ನೋಡಿ, ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ವಾಯುವ್ಯ ಯುರೋಪಿಯನ್ ಪ್ರದೇಶಗಳಲ್ಲಿವೆ. ಈ ಭಾಗದಲ್ಲಿ ನಾವು ಹೆಚ್ಚಾಗಿ ನೋಡಬಹುದು. ಆಳ ಸಮುದ್ರ ಭಾಗಗಳಲ್ಲಿ ಮೀನುಗಾರಿಕೆ ಸಾಗುತ್ತದೆ. ಅಂದರೆ ನಮ್ಮ ದೇಶದಲ್ಲಿ ಕರಾವಳಿಗೆ ಹತ್ತಿರ ಇರೋ ಕಡೆ ಮೀನನ್ನು ಹಿಡ್ಕೊಂಬರ್ತಾರೆ. ಇವರು ಆಳ ಸಮುದ್ರ ಮೀನುಗಾರಿಕೆ ಅಂದರೆ ಕರಾವಳಿಯಿಂದ ದೂರ ಹೋಗಿ ಮೀನುಗಳನ್ನು ಹಿಡ್ಕೊಂಬರ್ತಾರೆ. ಆರ್ಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ವಿಸ್ತರಿಸಿದೆ. ನೋಡ್ರಿ, ಈ ಎಲ್ಲ ಭಾಗಗಳಿಂದ ನೋಡಿ ಮೆಡಿಟರೇನಿಯನ್ ಸಮುದ್ರ ಎಲ್ಲಿದೆಯೋ ಅಲ್ಲಿ ತನಕ ಕೂಡ ಇಲ್ಲಿ ಮೀನುಗಾರಿಕೆ ಅನ್ನುವಂಥದ್ದು ವಿಸ್ತರಿಸಿದೆ. ಓಕೆ, ಸೊ ಉತ್ತರ ಸಮುದ್ರವು ಅತಿ ತೀವ್ರವಾದ ಮೀನುಗಾರಿಕಾ ಪ್ರದೇಶವಾಗಿದೆ. ಈ ಚಿತ್ರನ ನೀವು ನೋಡ್ಬೋದು. ಉತ್ತರ ಸಮುದ್ರ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೆಚ್ಚಾಗಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾರ್ವೆ, ಬ್ರಿಟನ್, ಡೆನ್ಮಾರ್ಕ್, ಸ್ವೀಡನ್ ಮತ್ತು ಜರ್ಮನಿ ದೇಶಗಳು ಮೀನುಗಾರಿಕೆಗೆ ಅತಿ ಹೆಚ್ಚು ಪ್ರಸಿದ್ಧಿ ಹೊಂದಿದೆ. ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಇಲ್ಲಿದೆ ನೋಡಿ. ನಿಮಗೆ ಡಾಗರ್ ಬ್ಯಾಂಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ನೋಡಿ, ಬ್ರಿಟನ್ ಪಕ್ಕದಲ್ಲಿದೆ. ಇವೆರಡೂ ಉತ್ತರ ಸಮುದ್ರದಲ್ಲಿರುವಂತಹ ಪ್ರಮುಖ ಮೀನುಗಾರಿಕಾ ಕೇಂದ್ರಗಳಾಗಿದೆ. ನಾರ್ವೆ ಅನ್ನುವಂಥ ದೇಶದಲ್ಲಿರೋ ಜನ ಮೀನು ಹಿಡಿಯೋದಕ್ಕೇನೆ ಫೇಮಸ್ ಆಗಿದ್ದಾರೆ. ಅಲ್ಲಿನ ಜನ ಮೀನು ಹಿಡಿಯೋದಕ್ಕೆ ಪ್ರಸಿದ್ಧಿ ಹೊಂದಿರುವಂಥವ್ರು. ನೋಡಿ, ಸೀಲ್ ಮತ್ತು ತಿಮಿಂಗಲಗಳು ಇವು ಎರಡು ರೀತಿಯ ಒಂದು ಜೀವಿಗಳು, ಸಮುದ್ರದಲ್ಲಿ ಕಂಡುಬರುವಂತಹ ಜೀವಿಗಳು. ಸೀಲ್ ಮತ್ತು ತಿಮಿಂಗಲಗಳನ್ನು ಧ್ರುವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತದೆ. ಧ್ರುವ ಪ್ರದೇಶಗಳು ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ, ಅಂದರೆ ಯುರೋಪ್ ಖಂಡದ ಮೇಲ್ಭಾಗದಲ್ಲಿ ನಾವು ನೋಡಬಹುದು. ನಾರ್ವೆಯು ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ಸೀಲ್ ಮತ್ತು ತಿಮಿಂಗಲಗಳನ್ನು ಧ್ರುವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತದೆ ಅಂತ ಹೇಳಿದೆ ಅಲ್ವಾ. ಸೊ ನಾರ್ವೆನಲ್ಲಿ ಈ ಎರಡು ರೀತಿಯಾದಂತಹ ಪ್ರಾಣಿಗಳನ್ನು ಅತಿ ಹೆಚ್ಚಾಗಿ ಹಿಡಿದು ಅದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ನೋಡಿ, ಕೃಷಿ ಭೂಮಿ ಯುರೋಪಿಯನ್ ಖಂಡದಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಅದಕ್ಕೋಸ್ಕರ ಇಲ್ಲಿನ ಜನ ಏನು ಮಾಡಿದ್ದಾರೆ, ಮೀನುಗಾರಿಕೆಯನ್ನು ಪ್ರಮುಖ ವೃತ್ತಿಯನ್ನಾಗಿ ಕೈಗೊಂಡಿದ್ದಾರೆ. ಇದು ಪ್ರಮುಖವಾದ ಭಾಗ, ಯುರೋಪಿಯನ್ ಖಂಡಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದ ಭಾಗ. ಯುರೋಪಿಯನ್ ಖಂಡದಲ್ಲಿ ವಿವಿಧ ರೀತಿಯಾದಂತಹ ಖನಿಜಗಳು ಸಿಗುತ್ತೆ. ಯಾವ ಖನಿಜಗಳು ಯಾವ ಪ್ರದೇಶದಲ್ಲಿ ಸಿಗುತ್ತೋ ಆ ಪ್ರದೇಶಗಳಲ್ಲಿ ಆ ಖನಿಜಕ್ಕೆ ಸಂಬಂಧಪಟ್ಟಂತಹವೇ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದ್ದಾವೆ. ಇದು ಮಾಮೂಲಿಯಾಗಿ ನಿಜ ಕೂಡ ಅಲ್ವಾ. ಇಲ್ಲಿ ನೋಡಿ, ಯಾವುದೋ ಒಂದು ಕಡೆ ಕಬ್ಬಿಣದ ಅದಿರು ಜಾಸ್ತಿ ಸಿಗ್ತಾ ಇದೆ. ಆ ಪ್ರದೇಶದಲ್ಲಿ ಕಬ್ಬಿಣದ ಕೈಗಾರಿಕೆಗಳು ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಹಾಗೆ ತಾಮ್ರ ಸಿಗುತ್ತೆ, ಕಲ್ಲಿದ್ದಲು ಜಾಸ್ತಿ ಸಿಗುತ್ತೆ ಹಾಗೂ ಪೆಟ್ರೋಲಿಯಂ ಜಾಸ್ತಿ ಸಿಗುತ್ತೆ. ಎಲ್ಲಿ? ಯುರೋಪ್ ಖಂಡದಲ್ಲಿ.
ಕಬ್ಬಿಣದ ಅದಿರು, ಬ್ಲೂ ಡಾಟ್ಸ್ ಎಲ್ಲಿ ಕೊಟ್ಟಿದ್ದಾರೋ ಅಲ್ಲೆಲ್ಲ ನೋಡ್ಬೋದು ನೀವು. ಯುರೋಪಿಯನ್ ದೇಶದಲ್ಲಿ ಬಹಳಷ್ಟು ಕಬ್ಬಿಣದ ಅದಿರು ಹಂಚಿಕೆಯಾಗಿದೆ. ಪ್ರಪಂಚದ 5% ಇಡೀ ಪ್ರಪಂಚದಲ್ಲಿ 100 kg ಕಬ್ಬಿಣ ಸಿಗುತ್ತೆ ಅಂದರೆ ಅದರಲ್ಲಿ 5 kg ಯುರೋಪಿಯನ್ ಖಂಡದಲ್ಲೇ ಸಿಗುತ್ತೆ. ಹಾಗೆ ಫ್ರಾನ್ಸ್, ಜರ್ಮನಿ, ಸ್ಪೇನ್, ಬ್ರಿಟನ್ ಮತ್ತು ಸ್ವೀಡನ್ ಈ ದೇಶಗಳು ಪ್ರಮುಖವಾಗಿ ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುವಂತಹ ದೇಶಗಳು ಅಂತ ಹೇಳ್ಬೋದು. ಮ್ಯಾಪಲ್ಲಿ ನಾವು ಗುರುತಿಸೋದಾದರೆ ಎಲ್ಲೆಲ್ಲಿ ಕಬ್ಬಿಣದ ಅದಿರು ಹೆಚ್ಚಾಗಿ ಸಿಗುತ್ತೆ ಅಂತ ನೋಡಿ, ಈ ಭಾಗಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ. ಹಾಗೆ ತಾಮ್ರದ ಅದಿರು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇವುಗಳನ್ನು ನಾವು ನೋಡೋದಾದರೆ ಬಲ್ಗೇರಿಯಾ, ಪೋಲ್ಯಾಂಡ್ ಈ ದೇಶಗಳಲ್ಲಿ ತಾಮ್ರ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ನೋಡ್ಬೋದು ನೀವು ಆ 2 ಪ್ಲೇಸ್ಗಳನ್ನು ಇಲ್ಲಿ ಮ್ಯಾಪ್ ಮೇಲೆ ಗುರುತಿಸಲಾಗಿದೆ. ಹಾಗೆ ಯುರೋಪ್ನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಂಪತ್ತುಗಳು ಕಡಿಮೆಯಾಗಿದೆ. ಅತಿ ಹೆಚ್ಚಾಗಿ ಏನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲ್ಲಿ ಸಿಗೋದಿಲ್ಲ. ಪ್ರಮುಖವಾಗಿ ಪೆಟ್ರೋಲಿಯಂ ಉತ್ಪಾದಿಸುವ ಭಾಗಗಳೆಂದರೆ ಯಾವುದ್ಯಾವುದದು? ಉತ್ತರ ಸಮುದ್ರ, ಫ್ರಾನ್ಸ್, ಇಟಲಿ ಮತ್ತು ನೆದರ್ಲ್ಯಾಂಡ್. ಇಲ್ಲಿ ಮಾತ್ರ ನಾವು ನೋಡ್ಬೋದು. ನೋಡಿ, ಈ ಭಾಗಗಳಲ್ಲಿ ನಮಗೆ ಪೆಟ್ರೋಲಿಯಂ ಉತ್ಪನ್ನಗಳು ಹೆಚ್ಚಾಗಿ ಸಿಗುತ್ತವೆ. ಹಾಗೆ ಕಲ್ಲಿದ್ದಲು, ಇದು ಕೂಡ ಒಂದು ಶಕ್ತಿಯ ಮೂಲ ಅಲ್ವಾ? ಈ ಕಲ್ಲಿದ್ದಲನ್ನು ಉಪಯೋಗಿಸ್ಕೊಂಡು ಅವ್ರು ಏನು ಮಾಡ್ತಾರೆ? ವಿದ್ಯುತ್ ಶಕ್ತಿನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಎಲ್ಲಿ ನೋಡ್ಬೋದು ನಾವು ಕಲ್ಲಿದ್ದಲನ್ನು? ಸ್ಕ್ಯಾಂಡಿನೇವಿಯಾ ಮತ್ತು ಮೆಡಿಟರೇನಿಯನ್ ದೇಶಗಳನ್ನು ಹೊರತುಪಡಿಸಿ ಅಲ್ಲೆರಡೂ ಕಡೆ ಸಿಗೋದಿಲ್ಲ. ಇನ್ನು ಎಲ್ಲ ಕಡೆನೂ ಎಲ್ಲಿ ಅಂದರೆ ಇಡೀ ಯುರೋಪ್ ಖಂಡದಲ್ಲಿ ಕಲ್ಲಿದ್ದಲು ಹಂಚಿಕೆಯಾಗಿದೆ, ಎಲ್ಲ ಕಡೆನೂ ಸಿಗುತ್ತೆ. ಉತ್ತಮ ದರ್ಜೆಯ ಬಿಟುಮಿನಸ್ ಅನ್ನುವಂಥ ಕಲ್ಲಿದ್ದಲು, ಬಿಟುಮಿನಸ್ ಅನ್ನುವಂಥದ್ದು ಕಲ್ಲಿದ್ದಲಿನ ಹೆಸರು. ಆ ಕಲ್ಲಿದ್ದಲು ಎಲ್ಲಿ ಸಿಗುತ್ತೆ? ರಷ್ಯಾ, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹಂಚಿಕೆಯಾಗಿದೆ. ನೋಡಿ, ಈ ಭಾಗಗಳಲ್ಲಿ ನಾವು ಹೆಚ್ಚು ಬಿಟುಮಿನಸ್ ಕಲ್ಲಿದ್ದಲನ್ನು ನೋಡ್ಬೋದು ಅಲ್ವಾ? ಹಾಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ನೋಡಿ ಎಷ್ಟು ಸುಂದರವಾದ ಚಿತ್ರ ಇದೆ ಇಲ್ಲಿ. ಇದೊಂದು ದೊಡ್ಡದಾದಂತಹ ಒಂದು ಕೈಗಾರಿಕೆ. ಸೊ ಕಬ್ಬಿಣ ಮತ್ತು ಕೈಗಾರಿಕೆ ಇದು ಯುರೋಪ್ನ ಪ್ರಮುಖವಾದ ಕೈಗಾರಿಕೆ. ನೋಡಿ, ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿದ್ದಾವೆ ಅಂತ ನೋಡ್ಕೋಬಹುದು. ನೋಡಿ, ಜರ್ಮನಿ, ಬ್ರಿಟನ್, ಫ್ರಾನ್ಸ್ ಮತ್ತು ಪೋಲ್ಯಾಂಡ್ ಈ ಭಾಗಗಳಲ್ಲಿ ಹೆಚ್ಚು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ನೋಡ್ಬೋದು. ಹಾಗೆ ಹತ್ತಿ ಬಟ್ಟೆ ಕೈಗಾರಿಕೆ, ಇದನ್ನು ನಾವೇನಂತ ಕರಿತೀವಿ? ನಮ್ಮ ಭಾರತದಲ್ಲಿ ಮಗ್ಗಗಳು ಅಂತ ಕರಿತೀವಲ್ವಾ? ಅದೇ ರೀತಿಯಾದಂತಹ ಮಗ್ಗಗಳು ಇಲ್ಲಿ ಆಧುನಿಕ ರೂಪದಲ್ಲಿದೆ. ಅಂದರೆ ಇಡೀ ಯುರೋಪಲ್ಲೆಲ್ಲ ನಾವು ಹೆಚ್ಚಾಗಿ ಏನು ಕಾಣ್ತೀವಿ? ಹತ್ತಿ ಗಿರಣಿಗಳನ್ನು ಕಾಣ್ತೀವಿ. ಹತ್ತಿ ಈ ದೇಶದಲ್ಲಿ ಬೆಳೆಯೋದಿಲ್ಲ, ಅಂದರೆ ಹತ್ತಿಯನ್ನು ಯುರೋಪ್ ಖಂಡದಲ್ಲಿ ಬೆಳೆಯೋದಿಲ್ಲ. ಅದನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅದನ್ನು ಉತ್ತಮ ದರ್ಜೆಯ ಬಟ್ಟೆಗಳನ್ನಾಗಿ ಮಾರ್ಪಡಿಸ್ತಾರೆ ಅವರು. ಬ್ರಿಟನ್ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯ ಉಗಮ ಸ್ಥಾನ. ಅಂದರೆ ಬ್ರಿಟನ್ನಲ್ಲಿ ಅತಿ ಹೆಚ್ಚು ಆಧುನಿಕ ರೀತಿಯಾದಂತಹ ಬಟ್ಟೆಗಳನ್ನು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು ಇದ್ದಾವೆ. ಬ್ರಿಟನ್ನಲ್ಲಿ ಯಾವುದ್ಯಾವುದು? ಲ್ಯಾಂಕ್ಶೈರ್, ಜೈಶೈರ್ ಮತ್ತು ಡರ್ಬಿಶೈರ್ ಇವು ಪ್ರಮುಖವಾದ ಹತ್ತಿ ಗಿರಣಿಗಳು. ಅರ್ಥ ಆಯ್ತಾ? ಹಾಗೆ ಜರ್ಮನಿ ಮತ್ತು ಫ್ರಾನ್ಸ್ಗಳಲ್ಲಿ ಕೂಡ ಹತ್ತಿ ಮತ್ತು ಜವಳಿ ವಸ್ತುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ಉತ್ತಮ ದರ್ಜೆಯ ರೇಷ್ಮೆ, ಉಣ್ಣೆ ಬಟ್ಟೆ ಮತ್ತು ಕೃತಕ ನಾರಿನ ಬಟ್ಟೆಗಳಿಗೆ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ ಮತ್ತು ಇಟಲಿಗಳು ಪ್ರಸಿದ್ಧವಾಗಿದೆ. ಕೃತಕ ನಾರು ಅಂದರೆ ಇತ್ತೀಚೆಗೆ ಪ್ಲಾಸ್ಟಿಕ್ ಫೈಬರ್ಸ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಬಟ್ಟೆಗಳು ಅಂತ ಹೇಳ್ಬೋದು. ನೋಡಿ, ಇದೊಂದು ಹಡಗು ಕಟ್ಟುವ ಕೈಗಾರಿಕೆ. ಆ ಚಿತ್ರದ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು ಹಡಗು. ಇದು ವಿಶೇಷವಾದಂತಹ ಕೈಗಾರಿಕೆ. ಇದನ್ನು ನಾವು ಎಲ್ಲ ಖಂಡಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವಿಶೇಷವಾದ ಎಂಜಿನಿಯರಿಂಗ್ ಹಾಗೂ ವಿಶೇಷವಾದ ತಂತ್ರಜ್ಞಾನ ತುಂಬ ಬೇಕಾಗಿರುತ್ತೆ. ಯುರೋಪ್ ಖಂಡದಲ್ಲಿ ಎಲ್ಲೆಲ್ಲಿ ರೇವು ಪಟ್ಟಣಗಳಿದಾವೋ ಅಲ್ಲಿ ಈ ಕೈಗಾರಿಕೆ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗಿದ್ರೆ ಯಾವ್ದ್ಯಾವ್ದಿರ್ಬೋದು ಅದು? ಜರ್ಮನಿ ಅನ್ನುವಂತಹ ದೇಶದಲ್ಲಿ ಪ್ರಮುಖವಾಗಿ ನಾವು ಹಡಗು ಕಟ್ಟುವಂತಹ ಕೈಗಾರಿಕೆಗಳನ್ನು ನೋಡ್ಬೋದು. ಸ್ವೀಡನ್, ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ಹಡಗನ್ನು ಕಟ್ಟುವಂತಹ ಕೈಗಾರಿಕೆಗಳು ಇದ್ದಾವೆ. ದೊಡ್ಡದಾಗಿರುವಂಥದ್ದೆಲ್ಲಿ? ಅದು ಜರ್ಮನಿಯಲ್ಲಿ. ಹಾಗೆ ಸ್ವಯಂಚಾಲಿತ ವಾಹನ ಕೈಗಾರಿಕೆ. ಹೀಗೆ ಹೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಏನಿರ್ಬೋದು ಸ್ವಯಂಚಾಲಿತ ವಾಹನ ಕೈಗಾರಿಕೆ ಅಂದರೆ? ಆ ಚಿತ್ರವನ್ನು ಗಮನಿಸಿ, ಅಲ್ಲಿ ಯಾರೂ ಮನುಷ್ಯರಿಲ್ಲ. ಒಂದು ವಾಹನವನ್ನು ತಯಾರಿಸೋದ್ರಲ್ಲಿ ಅತಿ ಹೆಚ್ಚಾಗಿ ರೋಬೋಟ್ಗಳು ಅಥವಾ ಯಂತ್ರಗಳನ್ನು ಉಪಯೋಗಿಸ್ಕೊಂಡ್ರೆ ಅದನ್ನು ನಾವು ಸ್ವಯಂಚಾಲಿತ ವಾಹನ ಕೈಗಾರಿಕೆ ಅಂತ ಕರಿತೀವಿ. ಇದು ಯುರೋಪ್ ಖಂಡದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನೋಡ್ರಿ? ಜರ್ಮನಿ, ಫ್ರಾನ್ಸ್, ಇಟಲಿ ಮತ್ತು ಬ್ರಿಟನ್ ಈ ದೇಶಗಳಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು. ಇದಕ್ಕೆ ಅತ್ಯುತ್ತಮವಾದ ತಂತ್ರಜ್ಞಾನ, ಉತ್ತಮ ರೀತಿಯಾದಂತಹ ಬಂಡವಾಳ ಇವೆಲ್ಲ ಬೇಕಾಗತ್ತೆ. ಹಾಗೇನೇ ಯುರೋಪಿಯನ್ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಇದೊಂದು ತ್ರಿಕೋನಾಕಾರವಾಗಿ ಹಬ್ಬಿದ್ದಾವೆ.
ಕೈಗಾರಿಕಾ ಹೃದಯ ಅಂತ ಕೂಡ ಕರೀತಾರೆ. ಈ ತ್ರಿಕೋನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಉತ್ತರ ಸಮುದ್ರದಿಂದ ಪೋಲೆಂಡ್ನ ಮಧ್ಯಭಾಗ ಹಾಗೂ ದಕ್ಷಿಣ ಇಟಲಿಯ ಪೋ ನದಿ ಕಣಿವೆಯಿಂದ ಉತ್ತರ ಸ್ವೀಡನ್ವರೆಗೂ ವ್ಯಾಪಿಸಿದೆ. ಹಾಗೆ ಯುರೋಪಿನ ಪ್ರಮುಖ ಕೈಗಾರಿಕಾ ವಲಯಗಳು ಎಲ್ಲೆಲ್ಲಿದ್ದಾವೆ? ಬ್ರಿಟನ್ ಪಶ್ಚಿಮ ತ್ರಿಕೋನ ಕೈಗಾರಿಕಾ ವಲಯ, ಪ್ಯಾರಿಸ್, ಲೋರೈನ್ ರೈನ್ ನದಿ ಕಣಿವೆಯಲ್ಲಿ, ಸೈಲಸ್ ಮೇಲ್ಕಣಿವೆಯಲ್ಲಿ, ದಕ್ಷಿಣ ಸ್ಕ್ಯಾಂಡಿನೇವಿಯಾ, ಪೂರ್ವ ಜರ್ಮನಿ ಹಾಗೂ ಉತ್ತರದ ಇಟಲಿ. ಈ ಭಾಗಗಳಲ್ಲಿ ನಾವು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ನೋಡ್ಬೋದು. ಇದು ನಮ್ಮ ಅಧ್ಯಾಯದ ಕಡೆಯ ಭಾಗ, ಅಂದರೆ ಜನಸಂಖ್ಯೆ. ಇಡೀ ಪ್ರಪಂಚದ ಭೂಭಾಗವನ್ನೆಲ್ಲ ಒಟ್ಟಾಗಿ ತೆಗೆದುಕೊಂಡ್ರೆ ಅದರಲ್ಲಿ 11% ಭಾಗ ಯುರೋಪ್ ಖಂಡದಲ್ಲಿದೆ. ಆ 11%ಅಲ್ಲಿ ಜನಸಂಖ್ಯೆ ಎಷ್ಟಿದೆ? ಇಡೀ ಪ್ರಪಂಚದಲ್ಲಿ 5 ಜನ ಇದ್ದಾರೆ ಅಂದರೆ ಅದರಲ್ಲಿ ಒಬ್ಬರು ಯುರೋಪಿಯನ್ ದೇಶದವರಾಗಿರ್ತಾರೆ, ಅಂದರೆ ಯುರೋಪಿಯನ್ ಖಂಡದವರಾಗಿರ್ತಾರೆ. ಅಂದರೆ 1/5 ಭಾಗದಷ್ಟು ಜನಸಂಖ್ಯೆ ಇಲ್ಲಿ ನಾವು ನೋಡ್ಬೋದು. ಒಟ್ಟಾಗಿ ಹೇಳಬೇಕಂದ್ರೆ 738.2 ಮಿಲಿಯನ್ 2010ರಲ್ಲಿ ಕೊಟ್ಟಿರುವಂಥದ್ದಿದು. ಅಷ್ಟು ಜನಸಂಖ್ಯೆ ಇಲ್ಲಿ ನಾವು ನೋಡ್ಬೋದು. ಆದರೆ ಅತಿ ಹೆಚ್ಚಿನ ಜನ ಎಲ್ಲಿದ್ದಾರೆ? ನಗರ ಭಾಗಗಳಲ್ಲಿದ್ದಾರೆ. ಜನಸಂಖ್ಯಾ ಹಂಚಿಕೆ ನೋಡ್ರಿ, ಯುರೋಪ್ ಖಂಡದಲ್ಲಿ ಜನಸಂಖ್ಯೆ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಎಲ್ಲಿ? ಜರ್ಮನಿ, ಬ್ರಿಟನ್, ಇಟಲಿ ಮತ್ತು ಫ್ರಾನ್ಸ್ ಯುರೋಪಿನ ಜನಭರಿತ ದೇಶಗಳು, ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಹಾಗೆ ವಾಯುವ್ಯ ಯುರೋಪಿನಲ್ಲಿ ಜನಸಾಂದ್ರತೆ ಕಡಿಮೆ. ಪರ್ವತ ಪ್ರದೇಶಗಳಾಗಿರುವಂತಹ ಆಲ್ಪ್ಸ್ ಮತ್ತು ಕಾಕಸಸ್ ಅರೆ ಶುಷ್ಕ ಪ್ರದೇಶಗಳಿವು, ಅಂದರೆ ಹೆಚ್ಚು ಮಳೆ ಬೀಳ್ದಲ್ಲೇ ಇರುವಂಥವು, ಹೆಚ್ಚು ಚಳಿ ಇರುವಂಥವು. ಅಲ್ಲಿ ಕೂಡ ಜನಸಾಂದ್ರತೆ ತುಂಬ ಕಡಿಮೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಯುರೋಪಿನ ಅತಿ ಹೆಚ್ಚು ಜನಸಾಂದ್ರತೆ ಉಳ್ಳುವಂತಹ ದೇಶಗಳು ಯಾವ್ದ್ಯಾವುದು? ಬೆಲ್ಜಿಯಂ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್. ನೋಡಿ, ಚಿತ್ರದಲ್ಲಿ ನೀವು ನೋಡ್ಬೋದು, ಗಾಢವಾಗಿ ನಿಮಗೆ ಒಂದು ನೇರಳೆ ಬಣ್ಣ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಯಾವುದದು? ಬೆಲ್ಜಿಯಂ ಅನ್ನೋಂಥ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ಈ ಖಂಡದಲ್ಲಿ ನೋಡ್ಬೋದು. ಜನಸಂಖ್ಯಾ ಬೆಳವಣಿಗೆ. ಯುರೋಪಿನ ಬಹಳಷ್ಟು ದೇಶಗಳು ಕಡಿಮೆ ಮತ್ತು ಇಳಿಮುಖ ಜನಸಂಖ್ಯಾ ಬೆಳವಣಿಗೆ ಲಕ್ಷಣಗಳಿಂದ ಕೂಡಿವೆ. ಜನಸಂಖ್ಯೆ ಅನ್ನುವಂಥದ್ದು ಯುರೋಪಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ವಲಸೆ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲಿ 200 ವರ್ಷಗಳಲ್ಲಿ ಯುರೋಪಿಯನ್ನರು ಬೇರೆ ಬೇರೆ ದೇಶಗಳಿಗೆ ಹಾಗೂ ಬೇರೆ ಬೇರೆ ಖಂಡಗಳಿಗೆ ಕೂಡ ವಲಸೆ ಹೋಗಿದ್ದಾರೆ. ಹಾಗೇನೇ ಬೇರೆ ಬೇರೆ ಖಂಡಗಳಿಂದ ಬೇರೆ ಬೇರೆ ದೇಶಗಳಿಂದ ಜನರು ಯುರೋಪಿಗೆ ವಲಸೆ ಕೂಡ ಬಂದಿದ್ದಾರೆ, ಅಲ್ಲೇ ನೆಲೆಸಿದ್ದಾರೆ ಕೂಡ. ದ್ವಿತೀಯ ಜಾಗತಿಕ ಯುದ್ಧ ಅಂದರೆ 2ನೇ ಮಹಾಯುದ್ಧ ನಡೆದಾಗ ವಿವಿಧ ಖಂಡ ಮತ್ತು ದೇಶಗಳಿಂದ ಜನರು ಬ್ರಿಟನ್ ಒಳಗೆ ವಲಸೆ ಬಂದಿದ್ದಾರೆ. ಹಾಗೆ ದ್ವಿತೀಯ ಜಾಗತಿಕ ಯುದ್ಧಕ್ಕೂ ಮುಂಚೆ ಜರ್ಮನರು ಬೇರೆ ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾರೆ. ಪೋಲೆಂಡ್, ರುಮೇನಿಯಾ, ಹಂಗೇರಿ, ಚೆಕ್, ಸ್ಲೋವೋಕಿಯಾ ಹಾಗೂ ಯುಗೋಸ್ಲೋವಿಯಾಗಳಲ್ಲಿ ಜರ್ಮನರು ಅಲ್ಪಸಂಖ್ಯಾತರಾಗಿ ಕಾಣಿಸಿಕೊಳ್ಳುತ್ತಾರೆ. ಯುರೋಪ್ನಲ್ಲಿ ಜನಸಾಂದ್ರತೆ ಅಂದರೆ ಒಂದು ಚದರ ಕಿಲೋಮೀಟರಲ್ಲಿ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಜನಸಾಂದ್ರತೆ ಯುರೋಪ್ ಖಂಡದಲ್ಲಿ 76, ಅಂದರೆ 1 ಕಿಲೋಮೀಟರ್ಗೆ ನಾವು 76 ಜನಗಳನ್ನು ಕಾಣ್ಬೋದು. ತೀವ್ರ ಅಭಿವೃದ್ಧಿ ಹೊಂದಿರುವಂತಹ ನೆದರ್ಲ್ಯಾಂಡ್ ಅನ್ನುವಂಥ ದೇಶದಲ್ಲಿ 950 ಜನ ಇದ್ದಾರೆ. ಗೊತ್ತಾಯ್ತಲ್ವಾ? ಅದೇ ಐಸ್ಲ್ಯಾಂಡ್ ಅನ್ನುವಂಥ ದೇಶ, ಚಿಕ್ಕದಾದಂಥ ಒಂದು ದೇಶ ಇದು. ಇಲ್ಲಿ 1 ಕಿಲೋಮೀಟರ್ಗೆ 3 ಜನಗಳನ್ನು ಮಾತ್ರ ನೋಡ್ಬೋದು. ಇಲ್ಲಿ ಅತಿ ಕಡಿಮೆ, ಇಲ್ಲಿ ಅತಿ ಹೆಚ್ಚು, ಈ ರೀತಿಯಾದಂಥದ್ದನ್ನು ನೋಡ್ಬೋದು. ಯುರೋಪ್ ಅತಿ ಹೆಚ್ಚು ಜನಸಾಂದ್ರತೆಯುಳ್ಳ ಪ್ರದೇಶಗಳೆಂದರೆ ಅವು ಕೈಗಾರಿಕಾ ಪ್ರದೇಶಗಳು. ಇದನ್ನು ನಾವೀಗಾಗಲೇ ನೋಡಿದ್ದೀವಿ. ಯಾವ್ದ್ಯಾವುದು? ಗ್ರೇಟರ್ ಲಂಡನ್, ನೆದರ್ಲ್ಯಾಂಡ್, ರೈನ್ ನದಿ ಬಯಲು, ಉತ್ತರ ಇಟಲಿ ಮತ್ತು ಸ್ಪೇನ್ನ ಕರಾವಳಿ ಪ್ರದೇಶಗಳು. ನೋಡ್ರಿ, ಈ ಭಾಗದಲ್ಲಿ ಕೆಂಪಾಗಿ ಯಾವ್ದ್ಯಾವ್ದು ಕಾಣ್ತಾವೋ ಅಥವಾ ಕಿತ್ತಳೆ ಬಣ್ಣ ಯಾವ್ದ್ಯಾವ್ದು ಕಾಣ್ತಾವೋ ಅಲ್ಲೆಲ್ಲ ಹೆಚ್ಚು ಜನಸಂಖ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕಡಿಮೆ ಜನಸಂಖ್ಯೆ ಇರುವಂಥದ್ದು ಹಳದಿ ಬಣ್ಣ ಕಾಣುವಂಥದ್ದು ಮಧ್ಯ ಫ್ರಾನ್ಸ್, ಪರ್ವತಮಯ ಪ್ರದೇಶಗಳು, ಬಾಲ್ಕನ್ ವಲಯ ಮತ್ತು ಸ್ಕಾಟ್ಲ್ಯಾಂಡ್ನ ಉನ್ನತ ಭಾಗಗಳು. ಇಲ್ಲಿ ಕೊನೆಯದಾಗಿ ನಾನು ನಿಮಗೆ ಗೃಹ ಕಾರ್ಯನ ಕೊಡ್ತೀನಿ ನೋಡಿ. ಇವುಗಳಿಗೆ ಉತ್ತರ ಬರೆದು ನೀವು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಮಾಡ್ತೀರಾ ಅಲ್ವಾ? ಒಂದು ಪ್ರಬಂಧ ಬರೀರಿ ಇದ್ರ ಬಗ್ಗೆ. ಯುರೋಪಿಯನ್ ಖಂಡದಲ್ಲಿ ಕಂಡುಬರುವಂತಹ ಕೈಗಾರಿಕೆಗಳಂತೆ ಭಾರತದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು, ಇದ್ರ ಬಗ್ಗೆ ಒಂದು ಪ್ರಬಂಧ ಬರೀರಿ. ಧನ್ಯವಾದಗಳು.